ಎಲ್ರು ಇಷ್ಟು ಕಷ್ಟಪಟ್ಕೊಂಡು ಬರ್ತಿರೋ ಕಾರಣ ಏನಂದ್ರೆ ಅಲ್ಲಿ ಪೊಲೀಸ್ ಅವರೇ ಮಿಡ್ಲಲ್ಲಿ ಒಳಗಿಂದ ಹಂಗೆ ಸುತ್ತಾಕೊಂಡು ಬಂದರು. ಬನ್ನಿ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಿ ಎಲ್ಲ? ನಿಮ್ಮ ಪ್ರೀತಿ ತುಂಬಿದ ಆಶೀರ್ವಾದದಿಂದ ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಕೂಡ ಸೂಪರ್ ಆಗಿರ್ತೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಗೇರ್ಸೊಪ್ಪದಲ್ಲಿರೋ ಚತುರ್ಮುಖ ಜೈನ ಬಸ್ತಿಗೆ ಹೋಗ್ತಾ ಇದ್ವಿ. ಹಾಗೆ ದಾರಿಲಿ ಒಂದು ತೂಗು ಸೇತುವೆ ಇದೆ, ಬನ್ನಿ ನೋಡ್ಕೊಂಡು ಹೋಗೋಣ. Let's go for the ride. Sorry. ಫೋಟೋ ಶೂಟ್ ಮಾಡ್ತಾ ನಿಂತಿರ್ತು. ಅವಾಗ ಅಡ್ವರ್ಟೈಸ್ಮೆಂಟ್ ತರ ಅಲ್ಲಿ ಎಲ್ಲಿ ಪಾಸ್ ಆಗ್ತಿರೋದು, ಒಂಥರ ಡಿಸ್ಟರ್ಬೆನ್ಸ್. ಈ ತರ ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ನಾನಂತೂ ಬೈಕ್ ರೈಡ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್. ಇಟ್ ವಾಸ್ ದ ಕ್ರೇಜಿ ಎಕ್ಸ್ಪೀರಿಯನ್ಸ್. ಹ್ಯಾಂಗಿಂಗ್ ಬ್ರಿಡ್ಜ್ನ ದಾಟ್ಕೊಂಡು ಬಂದಾಯ್ತು ಈ ಕಡೆ. ಇಲ್ಲಿಂದನೇ ನಗರ ಬಸ್ತಿ ಹೋಗ್ಲಿಕ್ಕೆ ದಾರಿ ಉಂಟಂತೆ, ಬನ್ನಿ ನೋಡುವ. ನೋಡಿ, ಈ ಥರದ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ ಮೇನ್ ರೋಡಿಂದ ಬಂದರೆ ಸಿಗೋದಿಲ್ಲ. ನೋಡಿ ಹೆಂಗುಂಟು. ಎಲ್ಲ ಒಳಗಡೆ ಹಿಂಗೆ ಕಂಡುಬಿಟ್ಟದೆ. ಇದೆ ಹಿಂಗೆ ಪ್ರೆಸ್ ಮಾಡ್ರೆ ಮಾತ್ರ ಬರ್ತುಂಟು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇರಲಿ, ಈಗ ಹಾಕೊಂಡು ಹೋದ್ರಾಯ್ತು. ಇಲ್ಲಿ ನೋಡಿ, ಇದನ್ನೇ ಅದ್ಭುತ ಅಂತ ಹೇಳೋದು. ಆ ಸೇತುವೆ ನೋಡ್ಕೊಂಡು ಬರ್ತಿದ್ವಿ, ದಾರಿಲಿ ಇನ್ನೊಂದು ಸೇತುವೆ, ಇದು ಮೇನ್ ರೋಡು, ಇಲ್ಲಿಂದ ನಾವು ಬರ್ತಿದ್ವಿ. ಈಗ ದಾರಿ ಇಲ್ಲೊಂದು ಸೇತುವೆ. ಅದ್ಭುತವಾಗಿದೆ ಈ ಸೇತುವೆ ಅಂತೂ. ಬನ್ನಿ ಕಾಣಿಸ್ತೆ. ಟಂಟಡ ಬರೀ ಕಟ್ಟಿಗೆ ಹಾಕಿ ಮಾಡಿರುವಂಥ ಸೇತುವೆ. ಇದೇನಿದು? ಕಬ್ಬಣ ಒಳ್ಳೆ ಉಂಟು. ಓಕೆ, ಶೇಕ್ ಆಗ್ತುಂಟು, ಸ್ವಲ್ಪ ಶೇಕ್ ಆಗ್ತುಂಟು. ಈ ಸೇತುವೆ ಏನಾದರೂ ಬಿದ್ದುಬಿಟ್ರೆ ಪ್ರಾಬ್ಲಮ್ ಇಲ್ಲ, ಜಾಸ್ತಿ ಏನು ನೀರಿಲ್ಲ, ಆಳ ಏನಿಲ್ಲ. ಹಾಂ, ಕಲ್ಲುಂಟು, ಸ್ವಲ್ಪ ತಲೆಗಿಲೆ ಹೊಡಿಬೋದು ಅಷ್ಟೇ. ಇಲ್ಲೊಂದು ದಾರಿ ಉಂಟಾ, ಊರುಂಟಾ ಅಂತ ಅಲ್ಲ? ಮೇ ಬಿ
ನೋಡಿ ಅಲ್ಲಿ ಕಾಣಿಸ್ತದೆ, ಗೊತ್ತಾಗ್ತದೆ. ನಡ್ಕೊಂಡು ಹೋಗುವಾಗ, ಬರೀ ನಡ್ಕೊಂಡು ಹೋಗುವಾಗ ಬ್ರೇಕ್ ಡ್ಯಾನ್ಸ್ ಮಾಡ್ತೀವಿ ಸೇತುವೆ. ಸ್ವಲ್ಪ ಡೇಂಜರಸ್ ಹೌದು, ಆದರೂ ಒಳ್ಳೆ ಉಂಟು. ಆಯ್ತು, ಇನ್ನೆಷ್ಟು ಕಿಲೋಮೀಟ್ರ್ ಉಂಟು? 2 ಕಿಲೋಮೀಟ್ರ್ ಇರೋದು ಇಲ್ಲಿಂದ ನಗರ ಬಸ್ತಿ. ಬನ್ನಿ ಜೈನ್ ಬಸ್ತಿಗೆ ಹೋಗುವ. ಕಮಾನೆಲ್ಲ ಬಿಲ್ಡ್ ಮಾಡಿರೋದು ಇಲ್ಲೇ ಸಖತ್ ಮಾಡಾರೆ. ನೀವು ನೋಡ್ತಾ ಇರುವಂಥ ಚತುರ್ಮುಖ ಬಸದಿಯ ಒಂದು ದ್ವಾರ, ಇನ್ನು 3 ದ್ವಾರಗಳು ಆ ಕಡೆ ಈ ಕಡೆ ಇದೆ. ಬನ್ನಿ ತೋರಿಸ್ತೀನಿ. ಋಷಭ್ ಫಸ್ಟ್ ತೀರ್ಥಂಕರು 24ರಲ್ಲಿ, ಇದು ಫಸ್ಟ್ 4, ಇದು ಋಷಭ್ 4. 24 ತೀರ್ಥಂಕರು 24 ಸಿಂಬಲ್ ಬೇರೆ ಬೇರೆ ಉಳಿತದೆ. ಫಸ್ಟ್ ತೀರ್ಥಂಕರಿಗೆ ಎತ್ತು, 2ನೇ ತೀರ್ಥಂಕರಿಗೆ ಆನೆ, 3ನೇ ತೀರ್ಥಂಕರಿಗೆ ಕುದುರೆ, 4ನೇ ಕೋತಿ, ಹೀಗೆ ಎಲ್ಲ ತೀರ್ಥಂಕರು ಒಂದೊಂದು ಸಿಂಬಲ್ ಬೇರೆ ಬೇರೆ ಉಳಿತದೆ. ಇದು ಫಸ್ಟ್ ತೀರ್ಥಂಕರು ಋಷಭ್ನ ತೀರ್ಥಂಕರು. ಇನ್ನು 2ನೇ ತೀರ್ಥಂಕರ ಹತ್ರ ಹೋಗುವ. ಇದು ಅಜಿತ್ನ ತೀರ್ಥಂಕರ. ಇದಕ್ಕೆ ಆನೆ ಸಿಂಬಲ್ ಇದೆ. ಇದಕ್ಕೆ ನಿಮಗೆ ಎಲ್ಲ ತೀರ್ಥಂಕರು ಕಂಡ್ರೆ ಸೇಮ್ ಕಣ್ಣೇ ಕಾಣಿಸ್ತದೆ, ಅದು ಎಲ್ಲ ತೀರ್ಥಂಕರು ಮಕ್ಕಳಷ್ಟು ಸ್ವಲ್ಪ ಬೇರೆ ಬೇರೆ ಇದೆ. ಕಣ್ಣು ಮತ್ತು ನದ್ರು. ಇದು ಕುದುರೆ ಸಂಭಾವನಾ ತೀರ್ಥಂಕರು. 3ನೇ ತೀರ್ಥಂಕರ. ಇದು ಈ ಡಿಸೈನೂ ಬೇರೆ ಬೇರೆ ಇದೆ. ನೋಡಿ ಒಂದ್ಸರಿ ಎಲ್ಲ ಇದು ತೀರ್ಥಂಕರದ ಸಿಂಬಲ್. ಇದು ಕೊನೆಯ ತೀರ್ಥಂಕರು ಮಹಾವೀರ, 24ನೇ ತೀರ್ಥಂಕರು. ಇವ್ರದ್ದು ಇದು ಮಹಾವೀರನ ಚಿಹ್ನೆ, ಸಿಂಹ, ಕೊನೆಯ ತೀರ್ಥಂಕರ. ಇವರು ಎಷ್ಟನೇ ತೀರ್ಥಂಕರ? 4ನೇ ತೀರ್ಥಂಕರ. ಅಭಿನಂದನ. ಇವ್ರದ್ದು ಯಾವುದು? ಅದು ಕೋತಿ ಇದೆ ಸಿಂಬಲ್ಲು, ಇಲ್ಲಿದೆ ನೋಡಿರಿ. ಓಕೆ. ಇಲ್ಲಿ ಯಾವಾಗ 108 ಬಸ್ತೆ 24 ತೀರ್ಥಂಕರ ಇತ್ತು ಇಲ್ಲಿ. ಎಲ್ಲ ಪೊಂಡಿಸನ್ ಅಷ್ಟೇ ಉಳ್ಕೊಂಡಿದ್ದೆ. ಈಗೆಲ್ಲ ಅಲ್ಲಿ ಇದೆಯಲ್ಲ ಎಲ್ಲ ದೇವಸ್ಥಾನ ಪೊಂಡಿಸನು. ಕನಿಷ್ಠ ಒಂದು 25 ಕಿಲೋಮೀಟರ್ ಸುತ್ತಾಡ್ತೀನೂ ದೇವಸ್ಥಾನ ಪೊಂಡಿಸನ್ನೇ. ದೇವಸ್ಥಾನ, ಮನೆ, ಸೈಟು ಎಲ್ಲ ಅವಾಗ ವ್ಯಾಪಾರಿ ಕೇಂದ್ರ ಅಡುಗನ ಮುಖಾಂತರ ಹೋಗಿ. ಇದು ಪ್ರತಿಯೊಂದು ಡಿಸೈನೂ ಬೇರೆ ಬೇರೆ ಇದೆ. ನಮ್ಮ ಒಂದು ಸಲ ಕಂಡ್ರೆಲ್ಲ ಸೇಮ್ ಕಾಣಿಸ್ತದೆ. ಕರೆಕ್ಟಾಗಿ ನೋಡ್ಕೊಂತ ಹೋದರೆ ಎಲ್ಲ ಕಡೆ ಡಿಸೈನ್ ಎಲ್ಲ ಬೇರೆ ಬೇರೆ ಇದೆ. ಹಾಂ, ಕಂಬದ ಮೇಲೆ ನೋಡ್ಬೋದು. ಕಂಬದ ಮೇಲೆ ಕಾಣುವಂಥ ಪ್ರತಿಯೊಂದು ಡಿಸೈನ್, ಪ್ರತಿಯೊಂದು ಆ ಬಳ್ಳಿ ಸಮೇತ ಹೌದೌದು ಬೇರೆ ಬೇರೆ ಇದೆ. ಒಂದೊಂದು ಮೂರ್ತಿಗೂ ಒಂದೊಂದು ಥರ ಈ ಮಂಟಪ ಇದೆ, 24 ಮಂಟಪ ಇದೆ. ಅದು 24 ಮಂಟಪನ ಡಿಸೈನ್ ಬೇರೆ ಬೇರೆ ಇದೆ. ಅದು 24 ತೀರ್ಥಂಕರಿಗೆ ಕುಳಿಸು ಮಾಡೋದು ಮಂಟಪ. ಇದು ಇದು ಇಲ್ಲಿ ಆನೆ ಸಿಂಬಲ್ ಇದೆ. ಅಲ್ಲಿ
ಅಲ್ಲಿ. ಇಲ್ಲಿ ಅಲ್ಲೊಂದು ದೇವಸ್ಥಾನ ಇತ್ತು, ಇಲ್ಲೊಂದಿತ್ತು ದೇವಸ್ಥಾನ. ಇದು ದೇವಸ್ಥಾನ ಹಾಂ ಇತ್ತಾ ಇಲ್ಲಿ? ಹೌದೌದು, ಅದು ಹೆರ್ಗಾಟಿಗಿತ್ತು. ಮತ್ತು ವಿದೇಶಿಗರ ದಾಳಿಯಿಂದ ಹಾಳಾಗಿರುವಂಥ ದೇವಸ್ಥಾನ ನೋಡಿ, ಇಲ್ಲಿ ನೋಡಿ. ಅಕ್ಕಪಕ್ಕದ ರಾಜರುಗಳು ಅಟ್ಯಾಕ್ ಮಾಡಿ ಇಲ್ಲಿರೋ ದೇವಸ್ಥಾನವನ್ನು ಧ್ವಂಸ ಮಾಡಿದ್ದಾರೆ. ಅಲ್ಲ, ಅದು ಏನು ಸಿಕ್ತಿತ್ತಪ್ಪ ದೇವಸ್ಥಾನ ಧ್ವಂಸ ಮಾಡೋದ್ರಿಂದ? ಅಲ್ಲೇ ಒಂದು ಮರ ಬೆಳ್ಕೊಂಡು ಯಾವ ರೀತಿ ಆಗಿದೆ ನೋಡಿ. ಈ ನೋಡಿ, ಇಲ್ಲೊಂದು ದೇವರ ಮೂರ್ತಿ ಉಂಟು. ಈಗ ಜಸ್ಟ್ ಪೂಜೆ ಮಾಡಿ ಹೋದರು. ಇಷ್ಟು ದೊಡ್ಡ ಕಾಂಪೌಂಡ್ ಇದೆ ಸುತ್ತಮುತ್ತಲು. ರಾಣಿ ಚೆನ್ನಭೈರಾದೇವಿಯ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡ ಜೈನ ಬಸದಿ ಅಂತ ಹೇಳಲಾಗುತ್ತೆ. ಈ ಕಡೆ ಒಂದು ಟೆಂಪಲ್ ಇದೆ, ಕಾಣಿಸ್ತಾ ಬನ್ನಿ. ಇತಿಹಾಸವನ್ನು ಕೆದಕುತ್ತಾ ಹೋದರೆ ತಿಳಿಯುವ ವಿಚಾರಗಳು ಸಾಕಷ್ಟು. ಸ್ಕೂಲಲ್ಲಿ ಸರ್ ಹಾಗೂ ಮೇಡಮ್ಗಳು ಹೇಳಿದರೂ ಲೆಕ್ಕಿಸದ ಪಾಠಗಳು ಇವತ್ತು ಇಲ್ಲಿನ ಲೋಕಲ್ ಗೈಡ್ ಹೇಳುವಾಗ ಅದೇನೋ ಉತ್ಸಾಹ, ಅದೇನೋ ಕುತೂಹಲ. ಇಲ್ಲಿರುವ ಶಾಸನಗಳನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಇಲ್ಲಿ ಬರೆದಿರುವಂಥ ಲಿಪಿ ಕಾಣಿಸುತ್ತೆ, ಇಲ್ಲಾಂತರ ಕಾಣಿಸೋದಿಲ್ಲ. ಇಷ್ಟು ಸಣ್ಣ ಸಣ್ಣ ಅಕ್ಷರದಿಂದ ಬರೆದಿದ್ದಾರೆ ಅಂದರೆ ನಾರ್ಮಲಾಗಿ ನೋಡಿದರೆ ಏನೂ ಇಲ್ಲ, ಫ್ಲ್ಯಾಟ್ ಕಲ್ಲು ಅಂತ ಹೇಳಬೇಕು. ಅದರ ಲಿಪಿ ಇದೆ, ಆದರೆ ಓದೋ ಸ್ಥಿತಿಲಂತೂ ಇಲ್ಲ. ಎಲ್ಲ ಮಳೆ ಬಿದ್ದು ಪಾಚಿ ಎಲ್ಲ ತುಂಬಿ ಅರ್ಧಕ್ಕರ್ಧ ಹೋಗ್ಬಿಟ್ಟಿದೆ. ನೀವೇನಾದರೂ ಮೇನ್ ರೂಟಿಂದ ಬರ್ತೀನಿ ಅನ್ನೋದಾದರೆ ನೀವು ಈ ಡ್ಯಾಮನ್ನು ನೋಡ್ಬೋದು. ಹಾಗೆಯೇ ಇಲ್ಲಿ ಕಾಣ್ತಾ ಇರುವಂಥ ಅದ್ಭುತವಾದ ಸೇತುವೆಯನ್ನು ನೋಡ್ಬೋದು. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಹಾಗೆಯೇ ಯಾರೆಲ್ಲ ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಆದಷ್ಟು ಬೇಗ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.